ನಾನು ಕನ್ನಡ ಮೀಡಿಯಂ. ಇಂಗ್ಲೀಷ್ ಕಲಿಯೋಕ್ಕಂತೂ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಇವನ್ ನನಗೆಲ್ಲ ಅರ್ಥ ಆಗ್ತಿದ್ದೆ, ಕಲಿಯೋಕ್ಕಾಗ್ತಾ ಇಲ್ಲ ಅಕ್ಕ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜ್ ಮಾಡ್ತಾ ಇದ್ದೀರಾ, ಮತ್ತು ಯೂಟ್ಯೂಬಲ್ಲಿ ಕಮೆಂಟು ಹಾಕಿದ್ದೀರಾ. ಏನಂತ ಹೇಳಿದ್ರೆ, ವಾಟ್ ಆಲ್ ದ ಚಾನಲ್ಸ್ ದಟ್ ಹ್ಯಾವ್ ಹೆಲ್ಪೆಡ್ ಮೀ ಟು ಲರ್ನ್ ಇಂಗ್ಲೀಷ್ ಅಂತ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ನನಗೆ ಯಾವ ಚಾನಲ್ಸ್ ಎಲ್ಲ ಹೆಲ್ಪ್ ಮಾಡ್ತು ಇಂಗ್ಲೀಷ್ನ ಕಲಿಯೋಕ್ಕೆ, ಮತ್ತು ಇವಾಗ ಸ್ಟಿಲ್ ಐ ಆಮ್ ಲರ್ನಿಂಗ್ ಅಲ್ವಾ. ಸೊ ಯಾವ ಚಾನಲ್ಸ್ನ ನಾನು ನೋಡ್ತಾ ಇದ್ದೀನಿ ಇಂಗ್ಲೀಷ್ನ ಕಲಿಯೋಕ್ಕೆ ಅಂತ ಟೋಟಲ್ ಆಗಿ ಪ್ರತಿಯೊಂದನ್ನು ನಾನು ಮೆನ್ಷನ್ ಮಾಡಿ ಈ ಒಂದು ವಿಡಿಯೋಲಿ ಹೇಳ್ತಾ ಇದ್ದೀನಿ. ಹಾಯ್, ಐ ಆಮ್ ಐಶ್ವರ್ಯ. ಇನ್ ಮೈ ಚಾನಲ್ you are going to get a lot of easy English videos, especially for English beginners. When I started learning English, I used to watch so many videos, from so many different kind of ಚಾನಲ್ಸ್. ಸೊ ದಟ್ ವಾಸ್ ದ ಮೇನ್ ಮಿಸ್ಟೇಕ್ ದಟ್ ಐ ಡಿಡ್. ಯಾಕಂತ ಹೇಳಿದರೆ, ನಾವು ಹೊಸ ವಿಷಯ ಕಲಿತಾ ಇರ್ತೀವಿ ಅಲ್ವಾ, ಕಲಿಬೇಕು ಅಂತ ಹೇಳಿದಾಗ ನಾವು ಪರ್ಟಿಕ್ಯುಲರ್ಗಿ ಇಷ್ಟೇ ಚಾನಲ್ಸ್ಗೆ ನಾವು ಸ್ಟಿಕ್ ಆನ್ ಆಗಬೇಕು. ಇಟ್ ಡಸಂಟ್ ಮೀನ್ ದಟ್ ಯು ಶುಡ್ ನಾಟ್ ವಾಚ್ ಅದರ್ ವಿಡಿಯೋಸ್. ಯು ಕ್ಯಾನ್ ವಾಚ್, ಬಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈ ಒಂದು ವಿಡಿಯೋನ ಈ ಒಂದು ಚಾನಲಿಂದ ನಾನು ನೋಡ್ತೀನಿ ಅಂತ ಅಂದ್ಕೋಬೇಕು. ಫಾರ್ ಎಕ್ಸಾಂಪಲ್ ಯಾವ ಥರ ಅಂತ ಅಂದರೆ, ನಾನೇನು ಮಾಡ್ತಾ ಇದ್ದೆ ಅಂದರೆ, ನಾನು ಕಲಿಬೇಕಿತ್ತು, ಆ ಒಂದು ಏನು ಕಲಿಬೇಕು ಅನ್ನೋದು ಜಾಸ್ತಿ ಇರೋದ್ರಿಂದ ನಾನು ಎಲ್ಲ ವೀಡಿಯೋಸನ್ನೇ ನೋಡೋದು. ತುಂಬ ಜನಕ್ಕೆ ನೀವು ನಂತರ ಫೇಸ್ ಮಾಡಿರ್ತೀರ, ಐ ಬೆಟ್ ಯು ಗೈಸ್. ಸೊ ಪ್ರತಿಯೊಂದು ವೀಡಿಯೋನೂ ನೋಡ್ತಾ ಹೋಗೋದು. ಈ ವಿಡಿಯೋ ಇಂತ ಹೆಚ್ಚಾಗಿ ಪ್ರತಿಯೊಂದು ಚಾನಲ್ಸ್ ನೋಡೋದು. ಈ ಚಾನಲಲ್ಲಿ ಏನು ಕಲಿಬೋದು, ಅದು ಕಲಿಬೋದು, ಇದು ಕಲಿಬೋದು ಅಂತ ತುಂಬ ಚಾನಲ್ಸ್ ನೋಡ್ತಾ ಇದ್ದೆ. ಸೊ ದಟ್ ವಾಸ್ ದ ಮೇನ್ ಮಿಸ್ಟೇಕ್ ಐ ಡಿಡ್. ಆಮೇಲೆ ಏನಾಯಿತು ಅಂತಂದರೆ, ನಂಗೆ ಗೊತ್ತಾಯಿತು, ಓಕೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ನಾನು ಮಾತಾಡೋಕ್ಕಾಗುತ್ತಾ? ಆಗಲ್ಲ. ನಾನು ಆ ಟೈಮಲ್ಲಿ ಯಾವ ಚಾನಲ್ ನೋಡಬೇಕು? ಆವಾಗ ಎರಡು ಚಾನಲ್ನ ನಾನು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಐ ಆಮ್ ಟ್ರಾವೆಲಿಂಗ್, ಸೊ ಐ ಶುಡ್ ವಾಚ್ ದೀಸ್ ವಿಡಿಯೋ ಫ್ರಮ್ ದಿಸ್ ಚಾನಲ್, ಆ ಥರ ಅಂದ್ಕೋಬೇಕು. ಆ ಟೈಮಲ್ಲಿ ನಿಮಗೆ ಟೈಮ್ ಸೇವ್ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ಸ್ಕ್ರೋಲ್ ಡೌನ್ ಯು ಡೋಂಟ್ ಹ್ಯಾವ್ ಟು ಗೋ ಟು ಯೂಟ್ಯೂಬ್ ಆಲ್ಸೋ. ಸೊ ದ್ಯಾಟ್ ನಿಮ್ಮ ಮೈಂಡಲ್ಲಿ ಗೊತ್ತಿರುತ್ತೆ, ನಾನು ಇದೇ ವಿಡಿಯೋ ನೋಡ್ತೀನಿ, ಈ ಚಾನಲಿಂದ ನೋಡ್ತೀನಿ ಅಂತ. ಅದಾಯ್ತಾ? ಫಾರ್ ಎಕ್ಸಾಂಪಲ್ ಮನೇಲಿ ಒಬ್ಬರೇ ಕೂತಿರ್ತೀರ, ಆ ಟೈಮಲ್ಲಿ ನಿಮಗೇನು ಮಾತಾಡಬೇಕು. ಸೊ ಮಾತಾಡಬೇಕು ಅಂತ ಹೇಳಿದ್ರೆ ಯಾವ ಚಾನಲ್ ನೋಡಿದ್ರೆ ನಾನು ಅದೇ ಥರ ರಿಪೀಟ್ ಮಾಡ್ಬೋದು, ಒಬ್ಬಳೇ ಕೂತಿದ್ದೀನಿ ಅಲ್ವಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಆ ಟೈಮಲ್ಲಿ ನಿಮಗೆ ಈ ಚಾನಲ್ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಇದನ್ನೇ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಸೇವ್ ಆಗುತ್ತೆ ನಿಮಗೆ. ಸೊ ಯು ಡೋಂಟ್ ಹ್ಯಾವ್ ಟು ಅಗೇನ್ ಗೋ to YouTube and scroll down to get the video that you want, and you're not going to get the video that you want. You ended up with watching something else, and again you're going to feel guilty for not getting the video that you wanted to watch. So ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ನಾನು ಥರನೇ ಯಾರು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಮಿಸ್ಟೇಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಇಟ್ಸ್ ಓಕೆ. ಬಟ್ ಇದರಿಂದ ನೋಡೋದ್ರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಷ್ಟು ಪರ್ಟಿಕ್ಯುಲರ್ ಚಾನಲ್ ನೋಡಿದಾಗ ಈ ಟೈಮಲ್ಲಿ ಇದನ್ನು ನಾನು ವಾಚ್ ಮಾಡ್ಬೋದು, ಈ ಟೈಮಲ್ಲಿ ಇದನ್ನು ನಾನು ಕಲಿಬೋದು, ಈ ಟೈಮಲ್ಲಿ ಇದನ್ನು ನಾನು ಕೇಳ್ಬೋದು. ಸೊ ನಿಮ್ಮದೇ ಒಂದು ಓನ್ ಶೆಡ್ಯೂಲ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ಆಲ್ ದ ಯೂಟ್ಯೂಬ್ ಚಾನಲ್ಸ್ ದಟ್ ಹ್ಯಾವ್ ಹೆಲ್ಪೆಡ್ ಮೀ ಟು ಲರ್ನ್ ಇಂಗ್ಲೀಷ್, ಆ್ಯಂಡ್ today also they have been helping me like anything. The first channel I am going to recommend you is Alina Race. Her channel is just wow. I don't have a word to describe the way she speaks English, because why I recommend you is her English is so simple. She doesn't use any fancy words, and basically she is from India, and her accent while speaking is just awesome. And you don't have to go to Google to search the word or anything, because you don't understand while she's speaking like that. Nothing will happen, because the way she's speaking English is just awesome. Why? Because the way she use word sentence are also very simple, and you can come to know that yes, I also know all these English words and sentence, and why I'm not able to speak English. That thing is going to come to your mind while watching our videos. Yes ಅಲ್ವಾ, ನನಗೂ ಇಂಗ್ಲೀಷ್ ಎಲ್ಲ ಗೊತ್ತಿದೆ, ಬಟ್ ನಾನು ಮಾತಾಡ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಂಗ್ಲೀಷಲ್ಲಿ, ಬಟ್ ನಂಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಥಾಟ್ ನಿಮಗೆ ಬರುತ್ತೆ. ಸೊ ಓಕೆ, ನನಗೂ ಇಂಗ್ಲೀಷ್ ಗೊತ್ತಿದೆ, ನಾನು ಮಾತಾಡ್ಬೋದು ಅನ್ನೋ ಕಾನ್ಫಿಡೆಂಟು ಅವ್ರ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಎಸ್ಪೆಷಲಿ ಶಿ ಹ್ಯಾಸ್ ಡನ್ ಹರ್ CA, ಆ್ಯಂಡ್ ನೌ ಶಿ ಈಸ್ ಟೋಟಲಿ ಇಂಟು ಯೂಟ್ಯೂಬ್ ಓನ್ಲಿ. ಆ್ಯಂಡ್ ವೈಲ್ ಯು ವಾಚಿಂಗ್ ಅವರ್ ವಿಡಿಯೋಸ್, ವಾಟ್ ಆಲ್ ದ ಥಿಂಗ್ಸ್ ಯು ಕ್ಯಾನ್ ಅಬ್ಸರ್ವ್ ಈಸ್ our pronunciation while speaking English is just wow. Okay, you don't have to go anywhere to get your pronunciation better, and by watching our videos only you are going to perfect in English. And the way she speak English, that also you can observe. She doesn't use any fancy word. ತುಂಬ ಜನಕ್ಕೆ ಒಂದು ಮಿತ್ ಇರುತ್ತೆ, ನಾನು ಫ್ಯಾನ್ಸಿ ವರ್ಡ್ ಯೂಸ್ ಮಾಡಬೇಕು, ನಾನು ಆ ಥರ ಮಾತಾಡಬೇಕು, ಆ ಥರ ಫ್ಯಾನ್ಸಿಯಾಗಿ ಮಾತಾಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀರಾ. ಓಕೆ, ನೀವು ಮಾತಾಡಿ.
what I recommend you is, when you just started learning English, you don't have to become very fluent in English, and you are just learning. That is so baby, no. As I told you in my earlier video, that is like a 3 months baby, that is might be 3 months baby in you, that is learning English, isn't it? Why you want that baby to speak like a native speaker, like American or British English? You just have to learn English, and you just have to use very simple words, and you don't need to use fancy words. And I don't tell you that you don't have to use. What I tell you is, first learn all the things, first finish that level, and when you are confident enough to speak, then only you can shift to that level where you can speak like a native. Okay, second channel, I'm talking about podcast. Many people have asked me what podcast I am watching to learn English, to listen English. So I am watching so many podcasts, but I would recommend you one or two. Jay Shetty podcast. That is just awesome. The way he speaks English is also just wow. And in his videos, he is going to interviewing lot of businessmen and film actresses and all these people, and we love those actors, isn't it? So while we are watching these videos, we are come to know that they are talking about real life only. So they are using real life conversation. So while we are observing those conversations, we are come to know that yes, this sentence, this word, we are going to implement, we are going to learn, and so that we can implement in our daily conversation. And while you are watching, no, just take a notebook and a pen, so that you can, whenever you come to know the new words or new sentences, I recommend you to write new sentences also, write down and use them in your daily life. That is work, that's going to work like anything. Seriously, trust me guys on this. And you have to do that. You should not watching my video and go to bed and just sleep, and tomorrow also feeling guilty for not getting improved yourself regarding English. Don't feel like that. Just put your effort to learn English. Okay, please do that. Watching the videos, you're not going to learn anything. No, you are going to learn, and when you are going to learn is, you have to speak it out, isn't it? So when you are going to speak, you have to write down all these things, and whenever you are free, just open that book and read it out loud. So it's going to record in your subconscious mind, and believe me, when it has to when you have to say something, it's coming in your mouth automatically. You are going to feel like, yes, I only speak like this, where I learned like that. You are going to think, because you learned and you wrote it on your book and you practiced it. So when the right situation comes, you are going to speak without knowing that you know that language, you know that word. So it works like this. So you can watch the Ease podcast, and podcast is just wow. Third channel, Yuvraj Madha. ಈ ಚಾನಲ್ ಅಂತೂ ಕನ್ನಡದವ್ರಿಗೇನೆ ಮಾಡ್ದಂಗಿದೆ. ಓಕೆನಾ, ಕನ್ನಡದವರು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಇವ್ರ ಚಾನಲ್ ನೋಡಿದ್ರೆ ಸಾಕು. ಏನಕ್ಕಂತಂದರೆ ಗ್ರಾಮರ್ ಕಲಿಯೋಕ್ಕೆ. ಓಕೆನಾ, ಗ್ರಾಮರ್ನ, ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ನ ಎಷ್ಟು ಸಿಂಪಲ್ ಆಗಿ ಅವರು ಡೆವಲಪ್ ಮಾಡಿದ್ದಾರೆ ಪ್ಲೇ ಲಿಸ್ಟಲ್ಲಿ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಮಾತುಗಳೇ ಸಾಲದು. ಯಾಕೆ ಹೇಳಿದ್ರೆ ಅಲ್ಲಿ 0 to Hero ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಪ್ಲೀಸ್ ಗೋ ವಾಚ್ that is enough for learning English, for spoken English. I am talking about spoken English. ಟೋಟಲಿ 300+ ವಿಡಿಯೋಸ್ ಇದೆ. ನಿಮಗೆ ಇಷ್ಟ ಇದ್ದರೆ ನೋಡ್ತೀರಾ ಅಲ್ವಾ? ನೋಡಿ ಆ ಒಂದು ವಿಡಿಯೋದಲ್ಲಿ ಎಷ್ಟು ಬೆನಿಫಿಟ್ ಆಗುತ್ತೆ ತಗೊಳ್ಳಿ, ಕಲೀರಿ. ಫ್ರೀಯಾಗಿ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಕೊಡಬೇಕು ನನಗಂತೂ ಗೊತ್ತಿಲ್ಲ. ತುಂಬ ಅಮೌಂಟ್ ಚಾರ್ಜಸ್ ಮಾಡ್ತಾರೆ. ಆ ಚಾನಲಲ್ಲಿ ಎಲ್ಲ ಫ್ರೀ ಕಾಸ್ಟಲ್ಲಿದೆ. ನಾನು ಇಂಗ್ಲೀಷಲ್ಲಿ ಎಷ್ಟೋ ಕಲ್ತಿದ್ದೀನಿ ಅಂತ ಹೇಳಿದ್ರೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಗ್ರಾಮರ್, ಬಿಕಾಸ್ ಆಫ್ ಹಿಮ್ ಓನ್ಲಿ. If I get a chance to see him, I am going to show my gratitude towards him, because so many things I have learned from his videos. And I recommend you guys, you have to watch. I am not telling you that you watch. I am asking you to please go watch and learn English from his videos. Learn grammar, basic grammars from his videos. That's enough. Fourth channel is English Avenue. I would like to recommend this channel to people who love learning English through stories, because in these stories they are making English language very simple, and you come to know, as I told you
before that. Yes, I already know English, these words, these sentence, everything I know, but I am not speaking. And after watching this video, you come to know that yes, I can also speak. That confident you are going to get. So while you are watching video, you can get, say, at the same time you can get the entertainment as well as you can get the chance to learn English. So I would recommend you guys to watch this channel. It's going to definitely going to help you. Fifth one is English Speech and sixth one is TED Talks. And in these both channels, they are going to tell you so many things. Especially ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವರ್ಲ್ಡಲ್ಲಿ ಗುಡ್ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಅಲ್ವಾ, ಅವ್ರನ್ನೆಲ್ಲ ಕರೆಸೋದು, ಅವ್ರ ಬಗ್ಗೆ ಹೇಳ್ಸೋದು. ಅಂದರೆ ಅವ್ರು ಯಾವ ಥರ ಝೀರೋಯಿಂದ ಹೀರೋ ಆಗಿದ್ದಾರೆ, ಅವ್ರ ಓನ್ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ. ಅದಲ್ಲದೆ ಸ್ಪೀಚ್, ಇಂಗ್ಲೀಷ್ ಸ್ಪೀಚ್ ಅಂತ ಹೇಳಿದೆ ಅಲ್ವಾ, ಆ ಚಾನಲಲ್ಲಿ ಜಾಸ್ತಿ ಬರೋದು ಫಿಲ್ಮ್ ಆ್ಯಕ್ಟರ್ಸು. ಅದು ಆ್ಯಕ್ಟರ್ ಅಂತ ಅಲ್ಲ, ತುಂಬ ಬಿಸ್ನೆಸ್ ಮ್ಯಾನ್ ಬರ್ತಾರೆ. ಸೊ ಅಲ್ಲಿ ನೀವೇನು ಕಲಿಬೋದು ಅಂತಂದರೆ, ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ರಿಯಲ್ ಲೈಫ್ ಕಾನ್ವರ್ಸೇಷನ್ ಯು ಆರ್ ಗೋಯಿಂಗ್ ಟು ಕಮ್ ಟು ನೋ. ಆ್ಯಂಡ್ ಎವ್ರಿ ಟೈಮ್ ನೀವು ಅದನ್ನು ಕೇಳ್ತಾ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗಿರುತ್ತೆ ಎಲ್ಲ. ಸೊ ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ಜಸ್ಟ್ ಟೇಕ್ ಎ ನೋಟ್ಬುಕ್ ಆ್ಯಂಡ್ ಲರ್ನ್ ಈಚ್ ಆ್ಯಂಡ್ ಎವ್ರಿ ವರ್ಡ್, sentence, whatever this told in those videos. And also you have to observe. Whenever you are observing, you are going to learn everything. Like, wow. That's all about today's video. And apart from these channels, I am watching so many other channels also. But what I am telling you is, stick on ಆಗಿ ಈ ಚಾನಲ್ಸ್ಗೆ, ಇದಕ್ಕೆ ಅಂತಲ್ಲ, ನಿಮಗೆ ಪರ್ಸ್ನಲ್ ಆಗಿ ತುಂಬ ಬೇರೆ ಥರ ವರ್ಕ್ ಆಗ್ಬೋದು. ಆ ಥರ ಚಾನಲ್ಸ್ ಏನಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿ. But that doesn't mean that you should not watch other channel. And what I recommend you is, just stick on to your favorite channels, and while you are free, you can watch some other YouTube channel also, so that you can come to know that ಯಾವುದು ಥಿಂಗ್ಸು ಈ ವಿಡಿಯೋಗಳಿಲ್ಲ, ಇನ್ನೊಂದು ವಿಡಿಯೋಗಳು ಇರುತ್ತೆ, ಅದನ್ನ ನೀವು ಅಲ್ಲಿಂದ ಕಲೀರಿ. ಬಟ್ ನಿಮ್ಮ ಮೈಂಡಲ್ಲಿ ಒಂದು ಸ್ವಲ್ಪ ವಿಡಿಯೋಗಳಿಗೆ, ಸ್ವಲ್ಪ ಚಾನಲ್ಸ್ಗೆ ಸ್ಟಿಕ್ ಆನ್ ಆಗಿ. ದಟ್ ಈಸ್ ವಾಟ್ ಗೋಯಿಂಗ್ ಟು ಹೆಲ್ಪ್ ಯು to learn English. And if you want me to make a video on any particular topic, please feel free to ask me in the comment. And I am making this video also because so many people have asked me in the comment that they want these kind of videos. And see you all in my next weekend video. Tada, bye bye, and thank you for your support.